ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಇವತ್ತೊಂದು ರೆಸಿಪಿ ತಂದಿದ್ದೇನೆ. ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ, ಚಿಕ್ಕವರು ಹಿಡಿದು ದೊಡ್ಡವರವರೆಗೂ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ಮೆಕ್ಕೆಜೋಳ ಅಂದ್ರೆ ಸ್ವೀಟ್ ಕಾರ್ನ್ ಸಲಾಡ್ ತಗೊಂಡಿದ್ದೇನೆ. ಡಯಟ್ ಮಾಡೋರಿಗೂ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ತುಪ್ಪ, ಎಣ್ಣೆ, ಬೆಣ್ಣೆ ಏನನ್ನು ಹಾಕಿಲ್ಲ ನಾನಿಲ್ಲಿ. ಹಾಗೆ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದಂತ ಹೇಳಿ ಕೂಡ ನೋಡೋಣ ಬನ್ನಿ. ಇಲ್ಲಿ ಮೊದಲೇದಾಗಿ ನಾನಿಲ್ಲಿ ಮೆಕ್ಕಿ ತೆನೆನ ಉಳಿಸ್ಬಿಟ್ಟು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಅದನ್ನು ಇವತ್ತು ಹಾಕೋತೇನೆ ಫ್ರೆಂಡ್ಸ ಎಲ್ಲವನ್ನು. ಇದಕ್ಕೆ ನಾನೀಗ ಸ್ವಲ್ಪ ನೀರು ಕೂಡ ಹಾಕ್ತೀನಿ, ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತೀನಿ. ಇದಕ್ಕೆ ಬೇಯಿಸುವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಒಂದು ಸ್ವಲ್ಪ ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇದನ್ನ ಈಗ ನಾನು 2 ವಿಜಿಲ್ಲು ಕೂಗಿಸ್ಕೋತೇನೆ. 2 ವಿಜಿಲ್ಲು ಚೆನ್ನಾಗಿ ಕೂಗಲಿ ಫ್ರೆಂಡ್ಸ್. ಇದು ನೋಡಿ, ಇಲ್ಲಿ ನಾನು ಈಗ ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ನೆಲ್ಲ ಕುಕ್ಕರ್ 3 ವಿಜಿಲ್ ಆಗಿದೆ ಫ್ರೆಂಡ್ಸ್. ತಕ್ಕೋತೇನೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲ. ಇದನ್ನೀಗ ನಾನು ಒಂದು ನೀರೆಲ್ಲ ಬಸ್ಕೊಂಡ್ಬಿಡ್ತೇನೆ ಇದ್ರೊಳಗಡೆ ಮೊದಲಿಗೆ. ನೋಡಿ, ಇಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್ ನಾನು. ನೋಡಿ ಫ್ರೆಂಡ್ಸ್, ಆವಾಗಲೇ ನಾನು ಮೆಕ್ಕೆಕಾಳನ್ನ ಕುಕ್ಕರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ 3 ವಿಜಿಲ್ ಕೂಗಿಸ್ಕೊಂಡಿಟ್ಟಿದ್ದೀನಿ. ಹಾಗೇನೂ ನೀವು ಕುದಿಸ್ಕೋಬೋದಿತ್ತು, ಬೇಯಿಸ್ಕೊಳ್ಬೋದು. ಪಾತ್ರೆಯಲ್ಲಿ ಹಾಕಿ ನಾನು ಕುಕ್ಕರಿಗೆ ಹಾಕಿದರೆ ಬೇಗ ಆಗುತ್ತೆ ಅಂತೇಳಿ ಕುಕ್ಕರಿಗೆ ಹಾಕಿ ಬೇಯಿಸಿಟ್ಟಿರೋಂಥದ್ದು ಇದು. ಇಲ್ಲಿ 1 ಮುಳ್ಳು ಸೌತೆಕಾಯಿ ಮೇಲ್ಗಡೆ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಟಿದ್ದೇನೆ. ಮತ್ತು 1 ಈರುಳ್ಳಿ ಸಣ್ಣದಾಗಿ, 1 ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೇನೆ. ಸ್ವಲ್ಪ ಕ್ಯಾರೆಟ್ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಲಿಂಬೆಹಣ್ಣು ಅರ್ಧ. ಇಲ್ಲಿ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೇನೆ. ಸ್ವಲ್ಪ ಪೆಪ್ಪರ್ ತೊಗೊಂಡಿದ್ದೇನೆ. ನೋಡಿ, ಪೆಪ್ಪರ್ ಪೌಡರು, ಒಂದು ಸ್ವಲ್ಪ ಜೀರಿಗೆ ಹುಡಿ, ಮತ್ತು ಚಾಟ್ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟಿದ್ರೆ ಸಾಕು. ಇದನ್ನೆಲ್ಲ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಮೆಕ್ಕೆಕಾಳ ಬೇಯಿಸಿಟ್ಟಿರೋದಕ್ಕೆ ನಾನು ಇಲ್ಲಿ ಮುಳ್ಸಂತೆ ಕೂಡ ಹಾಕ್ತಾ ಇದ್ದೀನಿ. ಮೆಕ್ಕೆಕಾಳ ಇದು ಬೇಯಿಸಿದ ಮೇಲೆ ತಣ್ಣಗಾಗಿರಬೇಕು ಫ್ರೆಂಡ್ಸ್. ನೀರು ಥರ ಇದ್ದರೆ ಮತ್ತೆ ಜಾಸ್ತಿ ನೀರು ಬಿಡೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಇಲ್ಲಿ ಇದನ್ನು ಹಾಕ್ತಾ ಇದ್ದೀನಿ. 1 ಟೊಮೆಟೊ ಸಣ್ಣದಾಗಿ, ಮತ್ತು 1 ಈರುಳ್ಳಿ, ಮತ್ತು ಇಲ್ಲಿ ಕ್ಯಾರೆಟ್ ತುರಿ ಕಟ್ ಮಾಡಿ ಇದನ್ನು ಮಾಡಿಟ್ಟಿರೋದು ಕ್ಯಾರೆಟ್ ತುರಿ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಎಷ್ಟು ಬೇಕಷ್ಟನ್ನು ನೀವು ಇಲ್ಲಿ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಕಾಣ್ತಿರ್ಬೋದು ನಿಮಗೆ ಫ್ರೆಂಡ್ಸ್. ನಮಗೆ ಎಷ್ಟು ಬೇಕು ನೋಡಿ ಖಾರಕ್ಕೆ ಅಷ್ಟನ್ನು ನಾನಿಲ್ಲಿ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕಲ್ಲ. ಸಲಾಡ್ ಇದು ತುಂಬ ಚೆನ್ನಾಗಿರುತ್ತೆ. ಡಯಟ್ ಮಾಡೋರಿಗಂತೂ ಸೂಪರ್ ಆಗಿರುತ್ತೆ ಫ್ರೆಂಡ್ಸ. ಮಧ್ಯಾಹ್ನ ರಾತ್ರಿಗೆ ಆಯಿತು, ಮತ್ತು ರಾತ್ರಿ ಊಟಕ್ಕೆ, ಮಧ್ಯಾಹ್ನಕ್ಕೆ ಇದನ್ನು ಡಯಟಾಗಿ ನೀವು ತಿನ್ಬೋದು. ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರನ್ನು ಕೂಡ ಹಾಕ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಮ್ಮಿ ನಾನಿಲ್ಲಿ ಪೆಪ್ಪರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ. ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ, ನಮಗೆ ಚಾಟ್ ಮಸಾಲೆ ಮೇಯ್ನಾಗಿ ಬೇಕೇ ಬೇಕು. ಇದಕ್ಕೆ ಚಾಟ್ ಮಸಾಲೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಸ್ತಾಗಿರುತ್ತೆ. ಈಗ ಇದಕ್ಕೆ ಫ್ರೆಂಡ್ಸ ನಾನು ಲಾಸ್ಟಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸಿದ್ದೇನೆ ಫ್ರೆಂಡ್ಸ. ಈಗ ಇದನ್ನು ಚೆನ್ನಾಗಿ ಒಂದು ಸತಿ ನಾನು ಎಲ್ಲವನ್ನು ಮಿಕ್ಸ್ ಮಾಡ್ಕೋತೇನೆ. ಈ ಥರ ಇದು ಎಲ್ಲದಕ್ಕೂ ಒಂದೇ ಥರ ಮೆಕ್ಕೆಜೋಳದ್ದು ಈ ಥರ ಮೆಕ್ಕೆಜೋಳ ಇದ್ದರೆ ಹಾಗೆ ತಿನ್ನೋಕ್ಕಿಂತ ಈ ಥರ ನಾವು ಮಾಡ್ಕೊಂಡು ತಿಂದರೆ ಎಣ್ಣೆ ಇಲ್ಲ, ತುಪ್ಪ ಇಲ್ಲ, ಬೆಣ್ಣೆ ಇಲ್ಲ, ಏನೊಂದು ಇಲ್ಲ. ನೋಡಿ, ಈ ಥರ ಡಯಟ್ ಮಾಡೋರಿಗೆ ತುಂಬ ಒಳ್ಳೇದಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ ಹಾಗೆ ಬಿಡಬೇಡಿ, ಒಂದು ಲೈಕ್ ಕೂಡ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಪರಿಮಳ ಅಂತ ತುಂಬ ಚೆನ್ನಾಗಿ ಬರ್ತಾ ಇದೆ. ಸ್ಮೆಲ್ಲು ಸಖತ್ತಾಗಿದೆ ಫ್ರೆಂಡ್ಸ. ನೋಡಿ, ಇದಕ್ಕೆ ಲಾಸ್ಟಲ್ಲಿ ನಾನು ಸ್ವಲ್ಪ ಲಿಂಬೆ ರಸನ ಹಾಕ್ತೇನೆ. ನೋಡಿ, ಲಾಸ್ಟಲ್ಲಿ ಸ್ವಲ್ಪ ಲಿಂಬೆ ರಸ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ, ತುಂಬ ಟೇಸ್ಟಿಯಾಗಿರುತ್ತೆ. ಊಟ ತಿನ್ನಲ್ಲ, ನಾವು ಡಯಟ್ ಮಾಡ್ತೀವಿ ಅನ್ನೋರಿಗಂತೂ ಇದು ಮಸ್ತಾಗಿರುತ್ತೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್. ನೋಡಿ, ಇಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರೋಂಥ ಡಯಟ್ ರೆಸಿಪಿನೇ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ ನೋಡಿ, ತುಂಬ ಚೆನ್ನಾಗಿದೆ ಡಯಟ್ ರೆಸಿಪಿ. ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೇಲ್ಗಡೆ ಡೆಕೋರೇಷನ್ಗಿಂತ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಫ್ರೆಂಡ್ಸ. ತುಂಬ ಇಷ್ಟ ಆಗುತ್ತೆ ನಿಮಗೂ.